ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಬಿಂದಿಗೆಯಿಂದ ಮೇಲ್ಭಾಗದಲ್ಲಿ ಯಾವ ರೀತಿ ಅಲಂಕಾರನ ಮಾಡ್ಬೋದು, ಮೇಲ್ಭಾಗವನ್ನು ಹೇಗೆ ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಾಧ್ಯವಾದಷ್ಟು ಈಸಿಯಾಗಿ ಹಂಚ್ಕೊತಾ ಇದ್ದೀನಿ. ತುಂಬ ಸರಳವಾಗಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಮೊದಲು ಒಂದು ಬ್ಲೌಸ್ ಪೀಸ್ ತೊಗೊಂಡು ಬಿಂದಿಗೆ ಇದೆಯಲ್ಲ, ಕಳಸದ ಬಿಂದಿಗೆ, ಅದಕ್ಕೆ ಒಂದು ಕಡ್ಡಿನ ಕಟ್ಕೊಂಡು ಬ್ಲೌಸ್ ಪೀಸಿಂದ ಅದನ್ನು ಕವರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕೈಗಳಿದೆಯಲ್ಲ, ಕೈಗೆ ನಾನು ಸೀರೆ ಬ್ಲೌಸ್ ಪೀಸ್ ಇರುತ್ತಲ್ಲ, ಆ ಬ್ಲೌಸ್ ಪೀಸಿಂದ ನೋಡಿ ಬಾರ್ಡರ್ ಇದೆಯಲ್ಲ, ತುದಿಯಿಂದ ನಾನು ಭುಜಕ್ಕೆ ಹೇಗೆ ದೇವಿಗೆ ಬ್ಲೌಸ್ ಪೀಸನ್ನು ಉಡಿಸ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಬ್ಲೌಸ್ ಪೀಸ್ ತುದಿ ಇದೆಯಲ್ವಾ, ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ತುದಿಯಿಂದಲೂ ನಾವು ಭುಜಕ್ಕೆ ನೋಡಿ ಈ ರೀತಿ ಟೈಟಾಗಿ, ಮತ್ತು ರಿಂಕಲ್ಸ್ ಬರಬಾರ್ದು, ಆ ಕಡೆ ಈ ಕಡೆ ಸುಕ್ಕೆಲ್ಲ ಬರಬಾರ್ದು, ಆ ರೀತಿ ನಾವು ಸುತ್ಕೊಬೇಕಾಗುತ್ತೆ. ನೋಡಿ ಸುತ್ಕೊತಾ ಇದ್ದೀನಲ್ಲ, ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಆದಷ್ಟು ನಾವು ಏನು ಮಾಡಬೇಕಾಗುತ್ತೆ, ದೇವಿ ಕೈ ಮುಂದೆ ಇರುತ್ತಲ್ಲ, ಆ ಮುಂಭಾಗದಲ್ಲಿ ನಾವು ಫಿನಿಷ್ ಮಾಡಬಾರ್ದು, ಕೊನೆಗೊಳಿಸ್ಬಾರ್ದು. ನೋಡಿ ಹಿಂದಕ್ಕೆ ಎಳ್ಕೊತಾ ಇದ್ದೀನಿ. ನೋಡಿ ಹಂಗೇ ರೌಂಡ್ ಮಾಡಿಕೊಂಡ್ರೆ ಹಿಂದಕ್ಕೆ ಹೋಗುತ್ತೆ ಮತ್ತು ಟೈಟೂ ಆಗುತ್ತೆ. ಆವಾಗೆಲ್ಲ ಸುಕ್ಕೆಲ್ಲ ಬರೋದಿಲ್ಲ. ನೋಡಿ ಹಿಂದ್ಕೋಯ್ತು, ನೋಡಿ ನಾನು ಫಿನಿಷ್ ಮಾಡೋದು ಈಗ ಹಿಂದ್ಕೋಯ್ತು. ಇಲ್ಲಿಂದ ನಾವು ಹಬ್ಬದ ದಿವಸ ನಾವು ದೇವಿಗೆ ಅಲಂಕಾರ ಮಾಡಬೇಕಾದ್ರೆ ಪಿನ್ನಿಂದ ಹಾಕ್ಕೊಳ್ಳಿ, ಬಟ್ಟೆ ಪಿನ್ನಿಂದ ಬ್ಲೌಸ್ ಪೀಸ್ ಪಿನ್ನು, ಬ್ಲೌಸ್ ಪೀಸಿಗೆ ಮಾತ್ರ ಪಿನ್ ಹಾಕ್ಕೊಳ್ಳಿ. ದೇವಿ ಕೈಗಳಿಗೆಲ್ಲ ಗುಂಡು ಎಲ್ಲ ಚುಚ್ಚಬಾರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ ನಿಮಗೆ ತೋರಿಸೋದಕ್ಕೋಸ್ಕರ ಗುಂಡು ಪಿನ್ ಹಾಕ್ಕೊಂಡಿದ್ದೀನಿ. ಒಂದು ಭುಜ ರೆಡಿ ಆಯಿತಾ, ಅದೇ ರೀತಿ ಇನ್ನೊಂದು ಭುಜನೂ ರೆಡಿ ಮಾಡ್ಕೊಳ್ಳೋದು. ಹಾಗೆಯೇ ಸೇಮ್ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ತುದಿನ ನೋಡಿ ಈ ರೀತಿ ತೊಗೊಂಡು, ನಾನು ಇಲ್ಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಲ್ಲ, ಡಬ್ಬಲ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಸಿಂಗಲ್ ಮಾಡ್ಕೊಂಡ್ರೆ ಸುಮ್ಮನೆ ಸುತ್ತುತ್ತಾ ಇರಬೇಕಾಗುತ್ತೆ. ಡಬ್ಬಲ್ ಮಾಡಿಕೊಂಡ್ರೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಮುಂಭಾಗಕ್ಕೆ ಬಂದಿದೆ, ಕೈ ಮುಂದಕ್ಕೆ ಬಂದಿದೆ. ಈಗ ಎಳ್ಕೊತಾ ಇದ್ದೀನಿ ನೋಡಿ ಹಿಂದಕ್ಕೆ, ಹಂಗೆ ರೌಂಡಾಗಿ ತಿರುಗಿಸ್ಕೊಂಡ್ರೆ ಹಿಂದಕ್ಕೆ ಹೋಗುತ್ತೆ. ಮತ್ತು ಬ್ಲೌಸು ಅಷ್ಟೇ ಟೈಟಾಗಿ ಕುತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಜರುಗೋದಿಲ್ಲ ಮತ್ತು ಸುಕ್ಕೆಲ್ಲ ಆಗೋದಿಲ್ಲ. ನೋಡಿ ಈಗೆಲ್ಲ ಸುಕ್ಕೆಲ್ಲ ಆಗಿದ್ದಿಲ್ಲ, ಒಂದು ಸ್ವಲ್ಪ ಹಂಗೆ ತಕ್ಕೊತಾ ಇದ್ದೀನಿ. ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕಲ್ಲ. ನೋಡಿ ಹಿಂಭಾಗಕ್ಕೆ ನಾವು ಕೊನೆ ಮಾಡ್ತೀವಲ್ಲ, ಬ್ಲೌಸ್ ಪೀಸ್ ಕೊನೆ ಮಾಡ್ತೀವಲ್ಲ, ಹಿಂಭಾಗಕ್ಕೆ ಬರಬೇಕು. ನೋಡೋದಕ್ಕೆ ದೇವಿ ಸೀರೆಯಿಂದ ಬ್ಲೌಸನ್ನು ಹೇಗೆ ಹೊಲಿಸಿರ್ತಾರೋ ಆ ಥರ ಕಾಣಿಸ್ಬೇಕು. ನಾವೆಲ್ಲ ಬ್ಲೌಸ್ ಪೀಸ್ ಹಾಕ್ಕೊತೀವಲ್ಲ, ಅದೇ ರೀತಿ ಇರಬೇಕು. ನಮಗೂ ಹೊಲಿಸ್ದಾಗಲೂ ಅಷ್ಟೇ ಹಿಂಭಾಗದಲ್ಲಿ ಮಾತ್ರ ಫಿನಿಷ್ ಮಾಡಿರ್ತಾರಲ್ಲ, ಅದೇ ರೀತಿ ನೋಡಿ ಮಾಡ್ಕೊಳ್ಳೋದು. ನೋಡಿ ಈಗ ಹಿಂದಕ್ಕೆ ಬಂತ. ಇವಾಗ ನಾನು ಪಿನ್ ಹಾಕ್ಕೊತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ಪಿನ್ ಹಾಕ್ಕೊತಾ ಇದ್ದೀನಿ. ನೀವೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಪಿನ್ ಹಾಕ್ಬಾರ್ದು ಅಂತಂದ್ಬಿಟ್ಟು. ಹಾಗಾಗಿ ಹಬ್ಬದ ದಿವಸ ಮಾತ್ರ ಪಿನ್ ಹಾಕ್ಕೊಳೋದಿಲ್ಲ. ಇವಾಗ ನಾನು ವಿಡಿಯೋ ತೋರಿಸೋದಕ್ಕೆ ಮಾತ್ರ ನಾನು ಪಿನ್ ಹಾಕ್ತಾ ಇರೋದು. ನೀವು ಅವತ್ತು ಪಿನ್ ಹಾಕ್ಕೊಳ್ಳಿ, ಗುಂಡು ಪಿನ್ ಹಾಕ್ತಾ ಇರೋದು ಇಲ್ಲಿ. ಆವತ್ತು ಪಿನ್ ಹಾಕ್ಕೊಂಡು ದೇವಿಗೆಲ್ಲ ಚುಚ್ಚೋದಕ್ಕೆ ಗುಂಡು ಪಿನ್ನಿಂದ ಹೋಗಬೇಡಿ. ನೋಡಿ ಇವಾಗ ಭುಜ ರೆಡಿ ಆಯಿತಾ, ಕೈ ರೆಡಿ ಆಯಿತು. ನೋಡಿ ಈಗ ಇದಕ್ಕೆ ಕಳಸದ ಬಿಂದಿಗೆಗೆ ನಾನು ಆಲೆ ಕಡ್ಡಿ ಕಟ್ಕೊಂಡಿದ್ದೀನಿ. ಆ ವಿಡಿಯೋ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ. ಕಲಾ ಟಿ ವಿ ಕನ್ನಡ ಆಗಮಾಗಲಿ ಚಾನಲಲ್ಲಿ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹೀಗೆ ಕಟ್ಟೋದು ಅಂತ ಅಂದ್ಬಿಟ್ಟು. ನೋಡಿ ಹೀಗೆ ಆ ಕಡೆ ಕೈ ಈ ಕಡೆ ಕೈ ಮೊದಲು ಚೆಕ್ ಮಾಡ್ಕೊಳ್ಳಿ. ಎಡಗೈ ಎಡ ಭುಜ ಕಡೆಗೆ ಬರಬೇಕು, ಬಲಗೈ ಬಲ ಭುಜ ಕಡೆಗೆ ಬರಬೇಕು. ನೋಡಿ ಫಸ್ಟು ಚೆಕ್ ಮಾಡ್ಕೊಳ್ಳಿ, ಹಿಂದೆ ಮುಂದೆ ಆಗಬಾರ್ದು. ಹಿಂದೆ ಕಡೆ ಕೈ ನೋಡ್ಕೊಳ್ಳಿ, ಅವಾಗೆಲ್ಲ ಗೊತ್ತಾಗುತ್ತೆ. ಈಗ ಮುಂದಕ್ಕೆಲ್ಲನ ಬ್ಲೌಸ್ ಪೀಸ್ನೆಲ್ಲನ ಮುಂದಕ್ಕೆ ಹಾಕ್ಕೊಂಡು ಕೆಳಭಾಗದಿಂದ ಮೇಲ್ಭಾಗಕ್ಕೆ, ನೋಡಿ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೋಡಿ ಈ ಥರ ಹಾಕ್ಕೊಂಡ್ರೆ, ಕಡ್ಡಿಯ ಮೇಲ್ಗಡೆ ಹಾಕ್ಕೊಂಡ್ರೆ ಆರಾಮಾಗಿ ದೇವಿಯ ಭುಜನ ರೆಡಿ ಮಾಡ್ಕೊಬೋದು. ಮೇಲ್ಭಾಗನ ರೆಡಿ ಮಾಡ್ಕೊಬೋದು. ಇವಾಗ ಕಡ್ಡಿ ಕಾಣಿಸ್ದಾಗೆ ನಾವು ಅದನ್ನು ಕವರ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈಗ ಮುಂದೆಗಡೆ ಇದೆಲ್ಲ ರೆಡಿ ಮಾಡ್ಕೊಂಡು ಎದೆ ಭಾಗದಲ್ಲಿ ನೋಡಿ ಈಗ ಬ್ಲೌಸ್ ಪೀಸಿಂದ ಅಲಂಕಾರ ರೆಡಿ ಮಾಡ್ಕೊಳೋದು. ಬೇಕು ಅಂದರೆ ನಮಗಿನ್ನ ಎದೆ ಭಾಗ ಒಂದು ಸ್ವಲ್ಪ ದಪ್ಪದಾಗೆಲ್ಲ ಕಾಣಿಸ್ಬೇಕು ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಬ್ಲೌಸ್ ಪೀಸ್ ಒಳಗಡೆ ಇಟ್ಬಿಟ್ಟು ನೀವು ಮಾಡ್ಕೊಬೋದು. ಆದರೆ ನಾನು ಇಲ್ಲಿ ದೊಡ್ಡ ಬಿಂದಿಗೆ ತೊಗೊಂಡಿರೋದ್ರಿಂದ ಅಷ್ಟು ಅವಶ್ಯಕತೆ ಇರೋದಿಲ್ಲ. ನಾನು ಉಡಿಸ್ದಾಗೆಲ್ಲ ನನಗೆ ಕರೆಕ್ಟಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಮಾಡಿ ತೋರಿಸಿಲ್ಲ. ನಿಮಗೆ ಏನಾದರೂ ಆ ಥರ ಯಾವ ಥರ ಉಡಿಸ್ಬೇಕು ಅಂತಂದ್ಬಿಟ್ಟು ಆ ಥರ ತೋರಿಸ್ಬೇಕು ಅಂದರೆ ನೀವು ಒಂದು ಬ್ಲೌಸ್ ಪೀಸ್ ಇಟ್ಕೊಂಬಿಡಿ. ಈಗ ನೋಡಿ ಎಲ್ಲ ಅಲಂಕಾರ ಮಾಡಾದ್ಮೇಲೆ ಬ್ಲೌಸ್ ಪೀಸ್ ಇಟ್ಕೊಳ್ಳಿ. ಈಗ ಟೈಟಾಗಿ ಆ ಕಡೆ ಈ ಕಡೆ ಎಲ್ಲ ತಗೊಂಡಾದ್ಮೇಲೆ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡಾದ್ಮೇಲೆ ಆ ಕಡೆ ಈ ಕಡೆ ನೀಟಾಗಿ ನೋಡಿ ಹೀಗೆ ಅದೇ ಕಡ್ಡಿನೂ ಕಾಣಿಸ್ಬಾರ್ದು. ನೋಡಿ ಕವರ್ ಮಾಡ್ಕೊಳ್ಳಿ. ಈಗ ಕವರ್ ಮಾಡಿಕೊಂಡು ಟೈಟಾಗಿ ಬ್ಲೌಸ್ ಪೀಸಿಂದ ಆ ಕಡೆ ಮತ್ತು ಈ ಕಡೆ ತುದಿನ ಹಿಡಿದುಬಿಟ್ಟು ಆ ಕಡೆ ಈ ಕಡೆ ಅಳ್ಳಾಡ್ದಂಗೆ ಪಿನ್ ಮಾಡ್ಕೊಂಬಿಡಿ. ನೋಡಿ ಇಷ್ಟೇ, ಎರಡು ಕಡೆಯೂ ಹಾಗೆ ಮಾಡ್ಕೊಂಡ್ರಾಯ್ತು. ತುಂಬ ಚೆನ್ನಾಗಿ ಬೇಗನೆ ಮಾಡ್ಕೊಬೋದು. ಇದನ್ನು ಅಷ್ಟೇ ನಾವು ಬೇಗ ರೆಡಿ ಮಾಡ್ಕೊಬೋದು. ಹಬ್ಬ ನಾಳೆ ನಾಡ್ದು ಇದೆ ಅನ್ನೋಂಗೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಇವಾಗಲೂ ಅರ್ಧ ಗಂಟೆ ಉಳಿಯುತ್ತೆ. ಮತ್ತು ನೆರಿಗೆ ಮಾಡ್ತೀವಲ್ಲ ಆವಾಗಲೂ ಅರ್ಧ ಗಂಟೆ ಉಳಿಯುತ್ತೆ. ಅವೆರಡು ಮಾಡಿ ಇಟ್ಕೊಂಬಿಟ್ರೆ ಸೀರೆ ಉಡ್ಸೋದಂತೂ ತುಂಬ
ಈಸಿ. ಅಲಂಕಾರ ಮಾಡೋದೆಲ್ಲ ಈಸಿ ಆಗುತ್ತೆ. ಅವಾಗ ಮಿನಿಮಮ್ 1 ಅವರ್ ಆದ್ರೂ ಉಳಿಯುತ್ತೆ. ನಿಮ್ಗೂ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಫಸ್ಟು ಎಲ್ಲ ತುಂಬಾ ಕಷ್ಟಪಡ್ತಾಯಿದ್ದೆ. ಅದಕ್ಕೋಸ್ಕರ ಅವರೆಲ್ಲ ತುಂಬ ಕಷ್ಟಪಡಬಾರ್ದು, ಬೇರೆಯವ್ರೂ ನೋಡೋದಕ್ಕೆ ಈಸಿ ಆಗಬೇಕು ಅಂತಂದ್ಬಿಟ್ಟು ಆದಷ್ಟು ಸಾಧ್ಯವಾದಷ್ಟು ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸುಲಭವಾಗಿ ತೋರಿಸೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನಿಮ್ಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ನಾನು ಮಾಡಿರೋದು ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಅರ್ಥ ಆಗಿದ್ರೆ ಈ ವಿಡಿಯೋನ ಬೇರೆಯವ್ರಿಗೆ, ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬಂದಿದೆ ಈ ವಿಡಿಯೋ ಅಂತಂದ್ಬಿಟ್ಟು. ಮತ್ತು ಈ ವಿಡಿಯೋನ ನೋಡಾದಮೇಲೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೇಲ್ಭಾಗನ ರೆಡಿ ಮಾಡ್ಬೋದು ಅಂತಂದ್ಬಿಟ್ಟು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಂದ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವೆರಡೂ ನೆರಿಗೆ ಅಷ್ಟು ನೋಡಿ, ನೆರಿಗೆನೂ ಮತ್ತು ಮೇಲ್ಭಾಗವನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರಂತೂ ಹಬ್ಬದ ದಿವಸ 1 ಅವರ್ ಟೈಮ್ ಉಳಿಯುತ್ತೆ. ಆಮೇಲೆ ದೇವಿ ಅಲಂಕಾರನ ಮಾಡ್ಬೋದು ಅವತ್ತು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.